ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSCRT ಪಾಠಗಳನ್ನು ಮಾಡ್ತೀನಿ. DSCRTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ಇದು 4ನೇ ಪಾಠ. ಅಂದರೆ ಇಡೀ 9ನೇ ತರಗತಿಯಿಂದ ಇದು 8ನೇ ಪಾಠ, ಇತಿಹಾಸದ 8ನೇ ಪಾಠ. ಈ ಪಾಠದಲ್ಲಿ ಆಧುನಿಕ ಯುರೋಪ್ ಅನ್ನುವಂತಹ ಪಾಠದಲ್ಲಿ ನಾವು 4 ಭಾಗಗಳನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ಪುನರುಜ್ಜೀವನಕ್ಕೆ ಕಾರಣಗಳು, ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳು, ಹಾಗೆ ಪುನರುಜ್ಜೀವನ ಕಾಲದ ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ, ಕಲೆ, ವಿಜ್ಞಾನ ಇವುಗಳ ಬಗ್ಗೆ ಕಲಿತಿದ್ವಿ. ಇವತ್ತು ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಕಲಿತೀವಿ. ಭೌಗೋಳಿಕ ಅನ್ವೇಷಣೆಗಳು ಸಾಮಾನ್ಯಕ್ಕೆ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಕಾಲ ಅಂತ ಕರೆಯಲಾಗುತ್ತೆ. ಅಲ್ಲಿ ಆ ಕಾಲಘಟ್ಟದಲ್ಲಿ 16ನೇ ಶತಮಾನದಲ್ಲಿ ಹಲವಾರು ಭೌಗೋಳಿಕ ಸಂಶೋಧನೆಗಳು ಆದವು. ಮಧ್ಯಕಾಲದ ಅಂತ್ಯದವರೆಗೂ ಯುರೋಪಿಯನ್ನರಿಗೆ ಭೌಗೋಳಿಕ ಜ್ಞಾನ ಅಷ್ಟಾಗಿ ತಿಳಿದಿರಲಿಲ್ಲ. ಆನಂತರ ಬೆಳವಣಿಗೆಯಲ್ಲಿ ಯುರೋಪಿಯನ್ನರು ಪ್ರಪಂಚದ ಅನೇಕ ಭಾಗಗಳಿಗೆ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿತಾರೆ. ಹೊಸ ಖಂಡಗಳಾದಂತಹ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾಗಳು ಈ ಕಾಲದಲ್ಲಿ ಬೆಳಕಿಗೆ ಬರ್ತವೆ. ಈ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದಂತಹ ಅಂಶಗಳನ್ನು ನೋಡೋದಾದರೆ, ಮೊದಲನೇದಾಗಿ ಟರ್ಕರ ದಾಳಿ.
ಕಾನ್ಸ್ಟಾಂಟಿನೋಪಲನ್ನು ಏನಂತ ಕರಿತಿದ್ರು? ರೋಮನ್ ಸಾಮ್ರಾಜ್ಯದ ವ್ಯಾಪಾರ ಮಹಾದ್ವಾರ ಅಂತ ಕಾನ್ಸ್ಟಾಂಟಿನೋಪಲನ್ನು ಕರಿತಾ ಇದ್ರು. ಅಲ್ಲಿ ಹಲವಾರು ವ್ಯಾಪಾರ ಸಂಪರ್ಕಗಳು ಆಗ್ತಿದ್ವು. ಸಾಮಾನ್ಯ ಶಕೆ 1453ರಲ್ಲಿ ಏನಾಗುತ್ತೆ, ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶ ಮಾಡ್ಕೊಳ್ತಾರೆ. ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ಅಲ್ಲಿ ಮುಚ್ಚಿದಂತಾಗುತ್ತೆ. ಇದರಿಂದಾಗಿ ಭಾರತದಿಂದ ಆಮದು ಮಾಡ್ಕೊಳ್ತಿದ್ದಂತಹ ಸಾಂಬಾರ ಪದಾರ್ಥಗಳಿಂದ ಹೆಚ್ಚಿನ ಲಾಭ ಟರ್ಕರಿಗೆ ಸಿಗುತ್ತೆ. ಇದರಿಂದಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕು, ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಬೇಕಾದಂತಹ ಪರಿಸ್ಥಿತಿ ಅಲ್ಲಿ ಒದಗುತ್ತೆ. ಇದು ಒಂದು ಭೌಗೋಳಿಕ ಅನ್ವೇಷಣೆಗೆ ಕಾರಣ. ಇನ್ನು ಎರಡನೇದು, ಸ್ಪೈನ್ ಮತ್ತು ಪೋರ್ಚುಗಲ್ ದೇಶಗಳು ಏನಾಗುತ್ತೆ, ಸಾಗರ ವ್ಯಾಪಾರಿಗಳಾದಂತಹ ಅರಬ್ಬರ ವಿರುದ್ಧ ಸ್ಪರ್ಧಿಸಬೇಕು ಅಂತ ಕಣಕ್ಕಿಳಿತಾರೆ. ಆ ಸಾಹಸಿ ನಾವಿಕರಿಗೆ ಆ ಸ್ಥಳೀಯ ಜನರು, ಶ್ರೀಮಂತರು ಪ್ರೋತ್ಸಾಹವನ್ನು ನೀಡಿ ಹೊಸ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಇನ್ನು ಹೊಸ ಜಲಮಾರ್ಗಗಳಿಂದ ಹೊಸ ಪ್ರದೇಶಗಳನ್ನು ಕಂಡುಹಿಡಿದ್ರೆ ಕ್ರೈಸ್ತ ಮತವನ್ನು ಪ್ರಚಾರ ಮಾಡ್ಬೋದು ಅನ್ನೋ ದೃಷ್ಟಿಯಿಂದಲೂ ಕೂಡ ಈ ಭೌಗೋಳಿಕ ಅನ್ವೇಷಣೆ ನಡೆಯುತ್ತೆ. ಇನ್ನು ವ್ಯಾಪಾರ ಲಾಭ, ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲವನ್ನು ಕೆರಳಿಸುತ್ತೆ. ಸಾಂಬಾರ ಪದಾರ್ಥಗಳು, ರೇಷ್ಮೆ, ಹತ್ತಿ, ಮಸ್ಲಿನ್ ಬಟ್ಟೆ ಮುಂತಾದ ವಸ್ತುಗಳನ್ನು ತಂದು ಲಾಭ ಪಡೆಯುವಂತಹ ವ್ಯಾಪಾರ ಲಾಭದ ದೃಷ್ಟಿಯಿಂದ ಭೌಗೋಳಿಕ ಅನ್ವೇಷಣೆ ನಡೆಯುತ್ತೆ. ಇನ್ನು ಈ ಭೌಗೋಳಿಕ ಅನ್ವೇಷಣೆ ಮಾಡೋ ಕಾಲದಲ್ಲಿ ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್ಗಳಂತಹ ಉಪಕರಣಗಳ ಬಳಕೆಯಾಗುತ್ತೆ. ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಿಗುವಂತಾಗಿದ್ದರಿಂದ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಈ ದಿಕ್ಸೂಚಿ ಅಂದರೆ ನಾವಿಕರು ತಲುಪಬೇಕಾದಂತಹ ಪ್ರದೇಶದ ದೂರ ಮತ್ತು ಮಾರ್ಗಗಳನ್ನು ತಿಳಿಯೋದಕ್ಕೆ ಬಳಸ್ತಿದ್ದಂತಹ ಒಂದು ಉಪಕರಣ. ಇನ್ನು ಅಸ್ಟ್ರೋಲೋಬ್ ಅಂತಂದರೆ ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವಂತಹ ದೂರ ಮತ್ತು ಕಾಲವನ್ನು ತಿಳಿಸುವಂತಹ ಉಪಕರಣ ಇದು. ಈ ಎರಡು ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್ಗಳಾಗಲಿ ಮತ್ತು ನಕ್ಷೆಗಳಾಗಲಿ ಭೂಪಟಗಳಾಗಲಿ ನಾವಿಕರಿಗೆ ಈಸಿಯಾಗಿ ಸಿಗ್ತಾ ಇದ್ದಿದ್ದರಿಂದ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಅವರಿಗೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಇನ್ನು ಪ್ರಖ್ಯಾತ ಪ್ರವಾಸಿಯಾದಂತಹ ಮಾರ್ಕೋಫೋಲೋ ಏನು ಮಾಡ್ತಾನೆ, ಭಾರತಕ್ಕೆ ಭೇಟಿ ನೀಡ್ತಾನೆ. ಪೂರ್ವ ದೇಶಗಳಾದಂತಹ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಿ ಅಲ್ಲಿನ ಸಂಪತ್ತಿನ ವಿವರಣೆಯನ್ನು ತನ್ನ ಬುಕ್ನಲ್ಲಿ ಬರೀತಾನೆ. ಟ್ರಾವೆಲ್ಸ್ ಆಫ್ ಮಾರ್ಕೋಫೋಲೋ ಅನ್ನುವಂತಹ ಬುಕ್ನಲ್ಲಿ ಈ ಸಂಪತ್ತಿನ ವಿವರಣೆ ಇದ್ದಿದ್ದರಿಂದ, ಈ ವಿವರಣೆ ಸಂಪತ್ತಿನ ವ್ಯಾಮೋಹ ಇರುವಂತಹ ಯುರೋಪಿಯನ್ನರು ನಮ್ಮ ದೇಶಗಳಿಗೆ ಬರುವಂತೆ ಅವರನ್ನು ಪ್ರೋತ್ಸಾಹಿಸುತ್ತೆ. ಟ್ರಾವೆಲ್ಸ್ ಆಫ್ ಮಾರ್ಕೋಫೋಲೋ ಕೃತಿಯೂ ಕೂಡ ಈ ಭೌಗೋಳಿಕ ಅನ್ವೇಷಣೆಗೆ ಮತ್ತು ಚೀನಾ ಮತ್ತು ಭಾರತಕ್ಕೆ ಯುರೋಪಿಯನ್ನರು ಬರೋದಕ್ಕೆ ಒಂದು ಕಾರಣ ಆಗುತ್ತೆ. ಇವೆಲ್ಲ ಕಾರಣಗಳು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದಂತಹ ಅಂಶಗಳು. ಇನ್ನು ಯಾವ್ಯಾವ ಭೂ ಶೋಧನೆಗಳು ಆದವು ಅನ್ನೋದನ್ನು ನೋಡೋದಾದರೆ, ಮಧ್ಯಯುಗದ ನಂತರ ಭೂ ಅನ್ವೇಷಣೆ ಕಾರ್ಯದಲ್ಲಿ ತೊಡಗಿದಂತಹ ಮುಖ್ಯ ಪ್ರದೇಶಗಳು ಅಂತಂದರೆ ಅವು ಪೋರ್ಚುಗಲ್ ಮತ್ತು ಸ್ಪೈನ್ ದೇಶಗಳು. ನಾವಿಕ ಹೆನ್ರಿ ಕಳಿಸಿದ್ದಂತಹ ನಾವಿಕರು ಏನು ಮಾಡ್ತಾರೆ, ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣವರೆಗೆ ಶೋಧಿಸ್ತಾರೆ. ಬಾರ್ತಲೋಮ ಡಯಾಸ್ ಅನ್ನುವಂಥವನು ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಭೇಟಿ ಕೊಡ್ತಾನೆ ಮತ್ತು ಆ ಶಿಖರವನ್ನು ಗುಡ್ ಹೋಪ್ ಶಿಖರ ಅಂತ ಗುರುತಿಸ್ತಾನೆ, ಗುಡ್ ಹೋಪ್ ಶಿಖರ ಅಂತ ಕರೀತಾನೆ. ಇನ್ನು ಸಾಮಾನ್ಯ ಶಕೆ 1498ರಲ್ಲಿ ವಾಸ್ಕೋಡಿ ಗಾಮ ಭಾರತದ ಕಲ್ಲಿಕೋಟೆಯನ್ನು ಸಮುದ್ರ ಮಾರ್ಗದ ಮೂಲಕ ಭೂಶಿರವನ್ನು ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಸಾಗರ ಮಾರ್ಗದಿಂದ ಭಾರತವನ್ನು ತಲುಪುವ ಯುರೋಪಿಯನ್ನರ ಕನಸು ಇಲ್ಲಿಗೆ ನನಸಾಗುತ್ತೆ. ವಾಸ್ಕೋಡಿ ಗಾಮ ಅನ್ನುವಂಥವನು ಸಮುದ್ರ ಮಾರ್ಗದಿಂದ ಭಾರತದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಇನ್ನು ಜಿನೋವಾ ನಗರದ ನಾವಿಕ ಆದಂತಹ ಕ್ರಿಸ್ಟೋಫರ್ ಕೊಲಂಬಸ್ ಏನು ಮಾಡ್ತಾನೆ, ಸ್ಪೈನ್ ದೊರೆಯ ನೆರವಿನಿಂದ ಸಾಮಾನ್ಯ ಶಕೆ 1492ರಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಕೆರಿಬಿಯನ್ಸ್ ಅಥವಾ ಬಹಾಮಾ ದ್ವೀಪವನ್ನು ತಲುಪ್ತಾನೆ. ಅಮೇರಿಗೋ ವೆಸ್ಪುಸಿ ಅನ್ನುವಂಥವನು ಇಟ್ಲಿಯವನು. ಇವನು ಏನು ಮಾಡ್ತಾನೆ, ಯುರೋಪ್ನಿಂದ ಪಶ್ಚಿಮಕ್ಕೆ ಸಂಚಾರ ಮಾಡಿ ಅಮೇರಿಕಾವನ್ನು ಕಂಡುಹಿಡಿತಾನೆ. ಅಮೇರಿಗೋ ವೆಸ್ಪುಸಿ ಅಮೇರಿಕಾವನ್ನು ಕಂಡುಹಿಡಿದ್ರಿಂದ ಅವನ ಹೆಸರಿನಿಂದ ಆ ಪ್ರದೇಶವನ್ನು ಕರೆಯಲಾಗುತ್ತೆ. ಆದ್ದರಿಂದ ಆ ಪ್ರದೇಶಕ್ಕೆ ಅಮೇರಿಕಾ ಅನ್ನುವಂಥ ಹೆಸರು ಬಂತು. ಇನ್ನು ಪೋರ್ಚುಗೀಸರ ಕಬ್ರಾಲ್ ಅನ್ನುವಂಥವನು ಸಾಮಾನ್ಯ ಶಕೆ 1500ರಲ್ಲಿ ಬ್ರೆಜಿಲನ್ನು ತಲುಪ್ತಾನೆ. ಹಾಗೆ ಬಲ್ಬೋವಾ ಅನ್ನುವಂಥವನು ಪನಾಮಾ ಜಲಸಂಧಿಯ ಬಳಿ ಬೆಟ್ಟವನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರವನ್ನು ಕಂಡುಹಿಡಿತಾನೆ. ಆ ಕಂಡುಹಿಡಿದಂಥ ಸಮುದ್ರವೇ ಪೆಸಿಫಿಕ್ ಸಾಗರ.
ಇನ್ನು ಪೋರ್ಚುಗಲ್ ನಾವಿಕ ಆದಂತಹ ಫರ್ಡಿನಾಂಡ್ ಮೆಗಲನ್ ಸಾಮಾನ್ಯ ಶಕೆ 1520ರಲ್ಲಿ ಭೂಶಿರವನ್ನು ಸುತ್ತು ಹಾಕಿ ಏನು ಮಾಡ್ತಾನೆ, ಅಮೇರಿಕಾವನ್ನು ತಲುಪ್ತಾನೆ. ನಂತರ ಫಿಲಿಪೈನ್ಸ್ನ ತಲುಪ್ತಾನೆ. ಹಾಗೆ ನಂತರ ಕೇಪ್ ಆಫ್ ಗುಡ್ ಹೋಪನ್ನು ಅವನ ಒಂದು ಹಡಗು ತಲುಪುತ್ತೆ. ಆ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಅವನು ಸ್ಪೈನ್ಗೆ ಬಂದು ಅವನ ಒಂದು ಹಡಗು ತಲುಪುತ್ತೆ. ಈ ರೀತಿ ಫರ್ಡಿನಾಂಡ್ ಮೆಗಲನ್ ಭೂಶಿರವನ್ನು ಸುತ್ತು ಹಾಕ್ತಾನೆ. 1520ರಲ್ಲಿ ಅಮೇರಿಕಾವನ್ನು ತಲುಪ್ತಾನೆ. ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸ್ನ ತಲುಪ್ತಾನೆ. ಅವನು ಒಂದು ಹಡಗು ಏನು ಮಾಡುತ್ತೆ, ಇಂಡೋನೇಷ್ಯಾ ದ್ವೀಪಗಳ ಮಧ್ಯೆ ಸಾಗ್ತಾ ಹೋಗಿ ಭೂಮಿಯ ಪ್ರದಕ್ಷಿಣೆಯನ್ನು ಹಾಕಿ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗದ ಮೂಲಕ ಸ್ಪೈನ್ ದೇಶವನ್ನು ತಲುಪುತ್ತೆ. ಇದು ಭೂ ಅನ್ವೇಷಣೆಯ ಮೂಲಕ ಹೆನ್ರಿಯ ನಾವಿಕರು ಬಾರ್ತಲೋಮ ಡಯಾಸ್ ಅನ್ನುವಂಥವನು ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಗುಡ್ ಹೋಪ್ ಶಿಖರವನ್ನು ಹೆಸರಿಸ್ತಾನೆ. ಮತ್ತು ವಾಸ್ಕೋಡಿ ಗಾಮ ಸಮುದ್ರ ಮಾರ್ಗದ ಮೂಲಕ ಭಾರತದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಜಿನೋವಾದ ಕ್ರಿಸ್ಟೋಫರ್ ಕೊಲಂಬಸ್ ಕೆರೆಬಿಯನ್ಸ್ ದ್ವೀಪವನ್ನು ತಲುಪ್ತಾನೆ. ಅಮೆರಿಗೋ ವೆಸ್ಪುಸಿ ಅಮೇರಿಕಾವನ್ನು ಕಂಡುಹಿಡಿತಾನೆ. ಕಬ್ರಾಲ್ ಅನ್ನುವಂಥವನು ಬ್ರೆಜಿಲ್ನ ತಲುಪಿದ್ರೆ, ಬಲ್ಬೋವಾ ಅನ್ನುವಂಥವನು ಪನಾಮಾ ಜಲಸಂಧಿಯ ಬಳಿ ಬೆಟ್ಟವನ್ನು ಏರಿ ಪಶ್ಚಿಮ ಸಮುದ್ರವನ್ನು ಕಂಡುಹಿಡಿದು ಅದು ಪೆಸಿಫಿಕ್ ಸಾಗರ ಅಂತ ಆಗುತ್ತೆ. ಫರ್ಡಿನಾಂಡ್ ಮೆಗಲನ್ ಇಡೀ ಭೂಶಿರವನ್ನು ಸುತ್ತು ಹಾಕ್ತಾನೆ. ಇದು ಭೂಶೋಧನೆಗಳು. ಈ ಭೂಶೋಧನೆಗಳಿಂದ ಆದಂತಹ ಪರಿಣಾಮಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಯುರೋಪಿಯನ್ನರು ಅಮೇರಿಕಾ, ಆಫ್ರಿಕಾ ಮತ್ತು ಏಷ್ಯಾದೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸ್ತಾರೆ. ಇಲ್ಲಿ ಭೂ ಸಂಶೋಧನೆಯಲ್ಲಿ ಅಮೇರಿಕಾ ಕಂಡುಹಿಡಿತಾರೆ, ಆಫ್ರಿಕಾದ ಪಶ್ಚಿಮ ಭಾಗವನ್ನು ಕಂಡುಹಿಡಿತಾರೆ, ಏಷ್ಯಾದ ಹಲವಾರು ಭಾರತವನ್ನು ಕಂಡುಹಿಡಿತಾರೆ. ಭಾರತದ ಕಲ್ಲಿಕೋಟೆಯನ್ನು ಯಾರು ತಲುಪ್ತಾರೆ, ವಾಸ್ಕೋಡಿ ಗಾಮ ತಲುಪ್ತಾನೆ. ಇದರಿಂದ ಯುರೋಪಿಯನ್ನರು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ. ಅಪಾರ ಸಂಪತ್ತನ್ನು ಗಳಿಸಿದ್ದಲ್ಲದೆ ಜ್ಞಾನವನ್ನು ಕೂಡ ಅವರು ಸಂಪಾದಿಸ್ತಾರೆ. ಯುರೋಪಿನ ಆರ್ಥಿಕ ವ್ಯವಸ್ಥೆಯ ಚಹರೆಯೇ ಬದಲಾಗುತ್ತೆ. ಇಟಲಿ ಮತ್ತು ಜರ್ಮನಿ ಶ್ರೀಮಂತಿಕೆ ಕುಸಿದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳಂತಹ ಪ್ರಬಲ ಸಾಮ್ರಾಜ್ಯಗಳು ಅಲ್ಲಿ ಹುಟ್ಕೊತವೆ. ಇನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ವಸಾಹತುಗಳನ್ನು ಸ್ಥಾಪಿಸ್ತವೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಅಮೇರಿಕಾ ಮತ್ತು ಭಾರತಗಳಲ್ಲಿ ಮಾರುಕಟ್ಟೆಗಳನ್ನು ವಿಸ್ತರಿಸೋದ್ರ ಮೂಲಕ ವಸಾಹತುಗಳನ್ನು ಸ್ಥಾಪಿಸಿ ಆರ್ಥಿಕವಾಗಿ ಅಪಾರ ಲಾಭವನ್ನು ಗಳಿಸುವಂತಹ ಉದ್ದೇಶವನ್ನು ಹೊಂದಿರ್ತವೆ. ಇನ್ನು ಹೊಸ ಭೂಪ್ರದೇಶಗಳಿಗೆ ತೆರಳಿ ಕ್ರೈಸ್ತ ಧರ್ಮ ಮತ ಪ್ರಚಾರಕರು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದ್ರಿಂದ ಕ್ರೈಸ್ತ ಧರ್ಮ ಎಲ್ಲೆಡೆ ಪ್ರಚಾರ ಆಗುತ್ತೆ. ಹಲವಾರು ದೇಶಗಳಿಗೆ ಕ್ರೈಸ್ತ ಧರ್ಮ ಪರಿಚಯ ಆಗುತ್ತೆ. ಈ ಅನ್ವೇಷಣೆಗಳಿಂದ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ಸಾಂಸ್ಕೃತಿಕ ವಿನಿಮಯ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಂಸ್ಕೃತಿಯ ವಿನಿಮಯ ಆಗಿದ್ದರಿಂದ ಹೊಸ ಜ್ಞಾನದ ಪ್ರಭಾವವು ಎಲ್ಲರ ಮೇಲೆ ಬೀಳುತ್ತೆ. ಮೆಗಲ್ಲಾನ್ನ ಯಾನದಿಂದ ಏನಾಗುತ್ತೆ, ಭೂಮಿ ಚಪ್ಪಟೆಯಾಗಿಲ್ಲ, ದುಂಡಾಗಿದೆ ಅನ್ನುವಂತಹ ದುಂಡಾಗಿದೆ ಅಂತ ಅದು ಸಾಬೀತಾಗುತ್ತೆ. ಪ್ರಾಯೋಗಿಕವಾಗಿ ಸಾಬೀತು ಮಾಡಿದವನು ಮೆಗಲ್ಲಾನೇ ಒಂದು ಯಾನ. ಇನ್ನು ಉತ್ತರ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗೆ ಆಫ್ರಿಕಾದ ನಿಗ್ರೋ ಜನರನ್ನು ಬಳಸೋದಕ್ಕೆ ಪ್ರಾರಂಭಿಸಿದ್ರಿಂದ ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿಂದ ಗುಲಾಮರ ಒಂದು ವ್ಯಾಪಾರ ಆರಂಭ ಆಗುತ್ತೆ. ಇವೆಲ್ಲವುಗಳು ಭೂಶೋಧನೆಯಿಂದ ಆದಂತಹ ಪರಿಣಾಮಗಳು. ಉತ್ತರ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗಾಗಿ ಏನು ಮಾಡ್ತಾರೆ, ಆಫ್ರಿಕಾದ ನಿಗ್ರೋ ಜನರನ್ನು ಸಾಗಿಸ್ತಾರೆ. ಈ ನಿಗ್ರೋ ಜನರನ್ನು ಗುಲಾಮರು ಅಂತ ಬಳಸ್ಕೊಳ್ತಾರೆ. ಇಲ್ಲಿಂದ ಗುಲಾಮರ ಒಂದು ಅಸ್ತಿತ್ವ ಅಥವಾ ಗುಲಾಮರ ಒಂದು ವ್ಯಾಪಾರ ವ್ಯವಸ್ಥೆ ಶುರುವಾಗುತ್ತೆ. ಯುರೋಪಿಯನ್ನರು ಅಭಿವೃದ್ಧಿಯನ್ನು ಹೊಂದ್ತಾರೆ. ಇಟಲಿ, ಜರ್ಮನಿಯಂತಹ ದೇಶಗಳ ಪರಿಸ್ಥಿತಿ ಕುಂಠಿತ ಆಗುತ್ತೆ ಮತ್ತು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಕ್ರೈಸ್ತ ಧರ್ಮ ಪ್ರಚಾರ ಆಗುತ್ತೆ. ಮೆಗಲ್ಲಾನ ಯಾನದಿಂದ ಏನಾಗುತ್ತೆ, ಭೂಮಿ ದುಂಡಾಗಿದೆ ಅಂತ ಪ್ರಾಯೋಗಿಕವಾಗಿ ಸಾಬೀತಾಗುತ್ತೆ. ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬರುತ್ತೆ. ಇವೆಲ್ಲವುಗಳು ಭೂಶೋಧನೆಯಿಂದ ಆದಂತಹ
ಪರಿಣಾಮಗಳು. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ? ಭೌಗೋಳಿಕ ಅನ್ವೇಷಣೆಗಳು. ಸಾಮಾನ್ಯಕ್ಕೆ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಕಾಲ ಅಂತ ಕರೆಯಲಾಯಿತು. ಯಾಕಂದರೆ ಅಲ್ಲಿ ಹಲವಾರು ದೇಶಗಳನ್ನು ಕಂಡುಹಿಡಿಯಲಾಯಿತು. ವ್ಯಾಪಾರ ಸಂಬಂಧ ಹೆಚ್ಚಿಗೆ ಆಯಿತು. ಭೌಗೋಳಿಕ ಅನ್ವೇಷಣೆಗೆ ಇದ್ದಂತಹ ಕಾರಣಗಳು ಏನೇನು ಅನ್ನೋದನ್ನು ಕಲಿತ್ವಿ. ಭೂಶೋಧನೆಗಳು, ಯಾವ್ಯಾವ ಪ್ರದೇಶಗಳು ಶೋಧನೆಯಾದವು ಅನ್ನೋದನ್ನು ಕಲಿತ್ವಿ. ಹಾಗೆ ಈ ಭೂಶೋಧನೆಯಿಂದ ಆದಂತಹ ಪರಿಣಾಮಗಳು ಏನೇನು ಅಂತ ಈ ಪಾಠದಿಂದ ನಾವು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗತ್ತೆ. ಭಾರತದ ಕಲ್ಲಿಕೋಟೆಯನ್ನು ಮೊದಲ ಬಾರಿಗೆ ಸಮುದ್ರ ಮಾರ್ಗದಿಂದ ತಲುಪಿದಂತಹ ಒಬ್ಬ ನಾವಿಕ ಯಾರು? ನಾವಿಕ ಹೆನ್ರಿ, ಬಾರ್ತಲೋಮ್ ಡಯಾಸ್, ವಾಸ್ಕೋ ಡಿ ಗಾಮಾ, ಫರ್ಡಿನಾಂಡ್ ಮೆಗಲನ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಪಾಠದ ಮತ್ತೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.